ಯಾಕಂದರೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕಿದ್ರೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಆವಾಗ ನಾವು ಲೈಟ್ರು ಪ್ರೆಸ್ ಮಾಡಿದಾಗ ಎರಡು ರಿಯಾಕ್ಷನ್ ಆಗಿಬಿಟ್ಟು ಶಬ್ದ ಬರುತ್ತೆ ನೋಡಿ. ಇವಾಗ ತೋರಿಸ್ತೀನಿ. ಅಲ್ಲಿ ತಗೊಂಡಿದ್ದೀವಿ, ಈಗ ನೀರು ಹಾಕ್ತೀನಿ ನೋಡಿ. ಟೈಟ್ ಮಾಡಿಬಿಟ್ಟು ಒಂದು 5 ಸೆಕೆಂಡ್ ಬಿಟ್ಬಿಟ್ಟು ಲೈಟ್ರ್ ಆನ್ ಮಾಡೋಣ. ನೋಡಿ ಯಾವ ರೀತಿ ಬಂತು ಶಬ್ದ ಅಂತೇಳಿ, ತುಂಬ ಜೋರಾಗಿ ಬಂತು. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಫಾರ್ಮರ್ ಫ್ರೆಂಡ್ ತುಮಕೂರು ಯೂಟ್ಯೂಬ್ ಚಾನಲ್. ನಾನು ದರ್ಶನ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾವು ಕೋತಿಗನ್ನು ಯಾವ ರೀತಿ ತಯಾರಿಸೋದು ಮತ್ತು ಈ ಶಬ್ದದಿಂದ ಯಾವ ಪ್ರಾಣಿನ ಓಡಿಸ್ಬೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಯಾವ ರೀತಿ ತಯಾರು ಮಾಡೋದು, ಏನು ಮೆಟಲ್ ಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ನೋಡಿ, ಲೈಟ್ರ್ ಬೇಕು, ಒಂದು ಎಮ್ಸಿಲ್ ಬೇಕು, ಒಂದು 2.5 ಇಂಚಿನ ಒಂದು ಕ್ಯಾಪು, 1.25 ಇಂಚಿನ ಒಂದು ಕ್ಯಾಪು, 2.5ಯಿಂದ 1 ಕಲ್ 3 ವೇ, 2.5ಯಿಂದ 2 ಇಂಚು ಒಂದು ಆಸಿ, ಆಮೇಲೆ ಒಂದು ಪೈಪು, 2.5 ಇಂಚಿನ ಒಂದು ಪೈಪು, 2 ಇಂಚಿನ ಒಂದು ಪೈಪ್ ಇದ್ದರೆ ಮಾಡ್ಕೊಬೋದು. ನೋಡಿ, ಇಲ್ಲಿ 1 ಇಂಚು ಗ್ಯಾಪ್ ಬಿಡೋ ರೀತಿ ಹಾಕಬೇಕು. ನೋಡಿ, ಇಲ್ಲಿ 1 ಇಂಚ್ ಬಿಡೋ ರೀತಿ ಮಾಡ್ಕೊಬೇಕು. ಇಲ್ಲಿಂದ ಇಲ್ಲಿಗೆ 4 ಇಂಚ್ ಗ್ಯಾಪ್ ಬಿಡಬೇಕು, 2 ಅಡಿ ಬೇಕಾಗುತ್ತೆ. ಆಮೇಲೆ ಇದಕ್ಕೆ ನಾವು 16 mm ಇದು ಬರುತ್ತೆ ನೋಡಿ, ಬುಷ್ ಎಲ್ಲ ಕೊರೆಯೋಕ್ಕೆಲ್ಲ ಉಪಯೋಗಿಸ್ತೀವಲ್ಲ, ಅದರಲ್ಲೇ ಕೊರ್ಕೊಂಡಿದ್ದೀವಿ. ನೋಡಿ, ಈ ರೀತಿ ಎಮ್ಸಿಲ್ ಹಾಕಿ ಲಾಕ್ ಮಾಡಿದ್ದೀವಿ. ನೋಡಿ, ಈ ಕಡೆನೂ ಹಾಕೊಬೇಕು ಎಮ್ಸಿಲ್ಲ, ಎರಡು ಬರುತ್ತೆ, ಅದನ್ನೆರಡು ಮಿದ್ಬಿಟ್ಟು ಹಾಕಬೇಕು. ಕಾರ್ಬೋಹೈಡ್ರೇಟ್ ಹಾಕಬೇಕು. ಕಾರ್ಬೋಹೈಡ್ರೇಟ್ ಬಂದ್ಬಿಟ್ಟು ಕಲ್ಲು ರೀತಿ ಬರುತ್ತೆ ನೋಡಿ, ಅದು ಅರ್ಧ kg 3/4 kg ಅಷ್ಟು ಕಲ್ಲು ಬರುತ್ತೆ. ಅದನ್ನೆಲ್ಲ ಚೆಚ್ಬಿಟ್ಟು ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀವಿ, ಒಂದು ಕಡಲೆಕಾಳು ಹತ್ರನ ನೋಡ್ಬೋದು ನೀವು. ಇದು ಒಂದು ಹಾಕಿದ್ರೆ ಸಾಕು, ಸೌಂಡ್ ಬರುತ್ತೆ. ಆಮೇಲೆ ನೀವು ವಾಟ್ರ್ ಕ್ಯಾನ್ ತಗೊಳ್ತೀರಲ್ಲ, ಇದಕ್ಕೆ ನೀರು ಹಾಕ್ಬೇಕಲ್ಲ, ಅದಕ್ಕೆ ಪಿಂಡ ತಗೊಂಡು ಸಣ್ಣದಾಗಿ ತೂತ ಮಾಡ್ಕೊಬೇಕು. ಯಾಕೆ ಅಂದರೆ ಈಗ ಜಾಸ್ತಿ ನೀರು ಹಾಕ್ಬಿಟ್ರೆ ಇದರಲ್ಲಿ ಗ್ಯಾಸ್ ಉತ್ಪತ್ತಿ ಆಗೋಲ್ಲ. ಈ ರೀತಿ ಮಾಡ್ಕೊಂಡ್ರೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕಿದ್ರೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಆವಾಗ ನಾವು ಲೈಟ್ರು ಪ್ರೆಸ್ ಮಾಡಿದಾಗ ಎರಡು ರಿಯಾಕ್ಷನ್ ಆಗಿಬಿಟ್ಟು ಶಬ್ದ ಬರುತ್ತೆ ನೋಡಿ. ಇವಾಗ ತೋರಿಸ್ತೀನಿ. ನಾವು ಇದಕ್ಕೆ ಕ್ಯಾಪ್ ಏನಕ್ಕೆ ಯೂಸ್ ಮಾಡಬೇಕು ಅಂದರೆ ಲೈಟ್ರು ಏನನ್ನ ಚೇಂಜ್ ಮಾಡ್ಕೊಬೇಕು ಅಂದರೆ ಉಪಯೋಗ ಆಗುತ್ತೆ. ಮತ್ತು ನಾವು ಬಳಸಿದಾಗ ಇದರೊಳಗೆ ಅದು ರಿಯಾಕ್ಷನ್ ಆಗಿಬಿಟ್ಟು ಇದ್ರ ದಡದಲ್ಲೆಲ್ಲ ಇರುತ್ತೆ, ಅದನ್ನು ಕ್ಲೀನ್ ಮಾಡೋಕ್ಕೋಸ್ಕರ ಕ್ಯಾಪ್ ಯೂಸ್ ಮಾಡ್ತೀವಿ. ಮತ್ತು ಇದೆಲ್ಲ 6 kg ಪ್ರೆಷರಲ್ಲೇ ಯೂಸ್ ಮಾಡಿ. ನೀವು ಕಡಿಮೆ ಪ್ರೆಷರಲ್ಲಿ ಯೂಸ್ ಮಾಡಿದ್ರೆ ಅವೆರಡು ರಿಯಾಕ್ಷನ್ ಆದಬೇಕಾದ್ರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ನೀವು ಚೆನ್ನಾಗಿರೋದು ಕ್ವಾಲಿಟಿನೇ ಉಪಯೋಗಿಸ್ಕೊಳ್ಳಿ, ಅದು ಅಪಾಯ ಆಗುತ್ತೆ. ನೋಡಿ, ಅಳ್ ತಗೊಂಡಿದ್ದೀವಿ, ಈಗ ನೀರು ಹಾಕ್ತೀನಿ. ನೋಡಿ, ಟೈಟ್ ಮಾಡಿಬಿಟ್ಟು ಒಂದು 5 ಸೆಕೆಂಡ್ ಬಿಟ್ಬಿಟ್ಟು ಲೈಟ್ರ್ ಆನ್ ಮಾಡೋಣ. ನೋಡಿ ಯಾವ ರೀತಿ ಬಂತು ಶಬ್ದ ಅಂತೇಳಿ, ತುಂಬ ಜೋರಾಗಿ ಬಂತು. ಇದರಿಂದ ನಮಗೆ ಉಪಯೋಗ ಏನು ಅಂದರೆ, ಕಾರ್ಬೋಹೈಡ್ರೇಟ್ ಅರಳು 100 ರೂಪಾಯಿ 120 ರೂಪಾಯಿ kg ಸಿಗುತ್ತೆ. ಆದರೆ ಪಟಾಕಿ ಬಂದ್ಬಿಟ್ಟು ತುಂಬ ದುಬಾರಿ ಆಗುತ್ತೆ. 1 kg ಅರಳು ತಂದರೆ ನಮ್ಗೊಂದು ವರ್ಷ ಬರುತ್ತೆ. ಅದನ್ನೆಲ್ಲ ಚೆಚ್ಬಿಟ್ಟು ಸಣ್ಣದಾಗಿ ಪುಡಿ ಮಾಡ್ಕೊಂಡು ಯೂಸ್ ಮಾಡ್ಕೊತೀವಿ. ನಾವು ಇದರಿಂದ ಕೋತಿ, ಅಳಿಲು, ನವಿಲು ಎಲ್ಲ ಓಡಿಸ್ಬೋದು. ಪ್ರಾಣಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಗಿಣಿ ಓಡಿಸೋಕ್ಕೆ ಅಂತೇಳಿ ಉಪಯೋಗಿಸ್ತಾ ಇದ್ದೀವಿ. ಗಿಣಿ ಏನು ಕಡಕೆ ಗಿಡದಲ್ಲಿ ಓಡಿಸ್ಬೇಕು ಅಂದರೆ, ಅಳು ಬರುತ್ತಲ್ಲ ಸಣ್ಣದು, ಅದನ್ನ ಮುಂದಗಡೆದ ವೈಟ್ ಇರುತ್ತಲ್ಲ, ಅದನ್ನ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಗಿಣಿ ಎಲ್ಲ ಉದುರಿಸುತ್ತೆ ನಮ್ಮ ತೋಟದಲ್ಲಿ. ಮತ್ತು ಅಳಿಲು ಜಾಸ್ತಿ, ಅಳಿಲು ಮತ್ತು ಜಾಸ್ತಿ ಕೋತಿ ಕಾಟ. ಕೋತಿ ಏನು ಮಾಡುತ್ತೆ ಅಂದರೆ ಬಳೆಗೊನೆ ಕೀಳೋದು, ಅಡಿಕೆದು ಹಳ್ಳೆಲ್ಲ ಕಿತ್ತಾಕೋದು, ತೆಂಗಿನ ಗೊನೆದು ಕಾಯಿ ಬರುತ್ತಲ್ಲ ಎಳ್ನೀರು, ಅದನ್ನೆಲ್ಲ ಕಿತ್ತಾಕೋದು, ಈ ರೀತಿ ಮಾಡ್ತಿತ್ತು. ನಾವು ಹೊಲಗಳೆಲ್ಲ ಮಾಡ್ತೀವಲ್ಲ, ರಾಗಿ ಹೊಲ, ಭತ್ತ, ಮೆಕ್ಕೆಜೋಳ, ಪ್ರತಿಯೊಂದಕ್ಕೂ ಮಾಡಿದಾಗ ಪಕ್ಷಿ ಬರುತ್ತೆ ಅದನ್ನು ತಿನ್ನೋಕೆ ಅಂತ ಹೇಳ್ಬಿಟ್ಟು. ಆವಾಗ ಈ ರೀತಿ ಶಬ್ದ ಮಾಡಿದ್ರೆ ಅವು ಬರಲ್ಲ, ಹೆದರ್ಕೊಂಡು ಹೋಗ್ಬಿಡ್ತವೆ. ಆಮೇಲೆ ಈ ರೀತಿ ಯೂಸ್ ಮಾಡ್ಕೊಬೋದು ಇದನ್ನು. ಆಮೇಲೆ ಕಡಿಮೆ ರೇಟಲ್ಲಿ ಮಾಡ್ಕೊಬೋದು ಇದನ್ನು, ಒಂದು 500 ರೂಪಾಯಿ ಪ್ರೈಸಲ್ಲಿ ಮಾಡ್ಕೊಬೋದು ಇದನ್ನು.
ಇದು ಮಾಡ್ಕೊಳ್ಳೋದ್ರಿಂದ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ನಾವು ಅಲ್ಲೇ ಒಂದು 2 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀವಿ. ನಮಗೆ ತುಂಬ ಅನುಕೂಲ ಆಗಿದೆ. ಏಕೆಂದರೆ ಹೋದ ವರ್ಷ ನಾವು ರಾಗಿ ಹೊಲ ಮಾಡಿದ್ವಿ ಬೇಸಿಗೆಯಲ್ಲಿ. ತುಂಬ ನವಿಲು ಪಕ್ಷಿಗಳು ಜಾಸ್ತಿ ಎಲ್ಲ ಕಿತ್ಕೊಂಡು ತಿಂತಿತ್ತು. ಯಾಕೆ ಅಂದರೆ ಮಾಮೂಲಿ ಮಳೆಗಾಲದಲ್ಲಿ ಎಲ್ಲರೂ ಮಾಡ್ತಾರೆ, 10 20 ಪಕ್ಷಿಗಳು ಹೋಗ್ತವೆ, ನಮ್ಮ ತೋಟಕ್ಕೆ ಅಷ್ಟಕ್ಕೆ ಬರೋಲ್ಲ. ಬೇಸಿಗೆಯಲ್ಲಿ ನಾವೇ ಮಾಡಿದ್ವಲ್ಲ, ಎಲ್ಲ ಪಕ್ಷಿಗಳು ನಮ್ಮ ತೋಟಕ್ಕೆ ಬರೋದು, ಜಾಸ್ತಿ ಎಲ್ಲ ತಿನ್ನೋದು, ಹಿಂಗೆ ಜಾಸ್ತಿ ಹಾನಿ ಮಾಡೋದು. ಆದ್ದರಿಂದ ಇದನ್ನು ನಾವು ಯೂಸ್ ಮಾಡಿಕೊಂಡು ನಾವು ಚೆನ್ನಾಗಿ ಹೊಲದ್ದು ಇಳುವರಿ ಎಲ್ಲ ಬಂತು. ಆಮೇಲೆ ಇದರಿಂದ ಹೊಡ್ಸೋದು ನಾವು ಕಡಿಮೆ ಆಗುತ್ತೆ. ಮುಂಚೆ ನಾವೇನು ಮಾಡೀವಿ, ಗಿಣಿ ಓಡ್ಸೋಕ್ಕೆ ಒಂಥರ ಬಡ್ಕೊಂಡು ಹೋ ಹೂ ಅಂತೇಳಿ ಹಿಂಗೆಲ್ಲ ಮಾಡೀವಿ. ಇವಾಗ ಏನಿಲ್ಲ, ಇದನ್ನು ಒಂದು 4-5 ಶಬ್ದ ಮಾಡಿದ್ಬಿಟ್ರೆ ಇನ್ನು ನಮ್ಮ ತೋಟಕ್ಕೆ ಬರೋಲ್ಲ. ನಾವೇನಿಲ್ಲ ಒಂದು 2 ಸಲ ಫೈರ್ ಮಾಡಿದ್ರೆ ಸಾಕು. ಇದರಿಂದ ಅನುಕೂಲ, ತುಂಬಾ ಅನುಕೂಲ ಆಗುತ್ತೆ ರೈತರಿಗೆ. ಸ್ನೇಹಿತರೆ ನೋಡಿ, ಇವಾಗ ಗಿಣಿ ಬಂದು ನಮ್ಮ ತೋಟದಲ್ಲೆಲ್ಲ ಕೂಗೊಂಡಿದೆ ನೋಡಿ. ಇವಾಗ ಒಂದು ಫೈರ್ ಮಾಡ್ತೀನಿ, ಯಾವ ರೀತಿ ಎದ್ದೇಳುತ್ತೆ ಅಂತ ನೋಡಿ. ನೋಡಿ, ಕಾರ್ಬೋಹೈಡ್ರೇಟ್ ಅರಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಪ್ರಮಾಣದ ನೀರು. ನೋಡಿ, ಒಂದು 5 ಸೆಕೆಂಡ್ ಬಿಟ್ಟು ಫೈರ್ ಮಾಡ್ತೀನಿ. ಇದನ್ನು ಅಳವಡಿಸ್ಕೊಬೇಕು, ಕಡಿಮೆ ರೇಟಲ್ಲಿ ಆಗುತ್ತೆ. ಇದು ಮಾಡ್ಕೊಂಡು ಅವ್ರ ಬೆಳೆಗಳನ್ನೆಲ್ಲ ರಕ್ಷಣೆ ಮಾಡ್ಕೊಳ್ರಿ ಅಂತ ಹೇಳ್ತಾ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೊಸ ವೀಡಿಯೋ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.